ಲವ್ ಮಾಕ್ಟೇಲ್ ಮೂವಿ ಯಾರಿಗೆ ತಾನೇ ಗೊತ್ತಿಲ್ಲ. ಲವ್ ಅಂದರೆ ಹಿಂಗಿರಬೇಕು ಅನಿಸುತ್ತೆ. ಡಾರ್ಲಿಂಗ್ ಕೃಷ್ಣ ನಾಗರಾಜ್ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಲವ್ ಮಾಕ್ಟೇಲ್ ಒನ್ನಲ್ಲಿ ಹಾದಿಕತೆ ಶುರುವಾಗುತ್ತೆ. ಅವ್ನ ಚೈಲ್ಡ್ಹುಡ್ ಲವ್ ಸ್ಟೋರಿ, ರೋಸ್ ಅವ್ನ ಲವ್ನ ರಿಜೆಕ್ಟ್ ಮಾಡಿದ್ದು, ನೆಕ್ಸ್ಟ್ ಕಾಲೇಜ್ ಲವ್ ಸ್ಟೋರಿ, ಜೋ ಬಂದಾಗ ಇದ್ದಿದ್ದು ಖುಷಿ, ಕೈ ಕೊಟ್ಟಾಗ ಆಗಿದ್ದು ನೋವು, ಬರ್ಡೇಗೆ ಜೋಗೋಸ್ಕರ ಅವ್ನು ರೋಡಲ್ಲಿ ವೆಯ್ಟ್ ಮಾಡಿದ್ದು, ಇದೆಲ್ಲ ನೋಡಿದ್ರೆ ಲವ್ಗೆ ಇಷ್ಟೆಲ್ಲ ಮಾಡ್ತಾರಾ ಅನ್ಸುತ್ತೆ. ಫಸ್ಟ್ ಈಸ್ ಆಲ್ವೇಸ್ ನಾಟ್ ಪರ್ಫೆಕ್ಟ್ ಅನ್ನೋ ಥರ ಟ್ರೂ ಲವ್ನ ಹುಡುಕ್ತಾನೆ ಇರ್ತೀವಿ. ಹಾಗಂತ ಫಸ್ಟ್ ಆಗಿದ್ದು ಲವ್ವೇ ಅಲ್ಲ ಅಂತಲ್ಲ. ನೆಕ್ಸ್ಟ್ ಆಯಿತು ಅಂದರೆ ಅದು ಆ ಪರ್ಸನ್ ಮೇಲಿರೋ ಟ್ರೂ ಲವ್. ಇಟ್ಸ್ ನಾಟ್ ಅಬೌಟ್ ಫಸ್ಟ್ ಆರ್ ಸೆಕೆಂಡ್, ಇಟ್ಸ್ ಅಬೌಟ್ ಫೀಲಿಂಗ್ಸ್. ನಿಧಿ ಆದಿ ಲೈಫಲ್ಲಿ ಬೆಸ್ಟ್ ಡಿಸರ್ವ್ ಗಿಫ್ಟ್ ಅನ್ನೋ ಥರ ಬಂದ್ಲು. ಎಲ್ಲ ಚೆನ್ನಾಗಿದೆ ಅನ್ನೋವಾಗ ಏನೋ ಒಂದು ಆಗಲೇಬೇಕಲ್ವಾ, ಹಾಗೆ ಆಯಿತು. ಆದಿ ಲಾಸ್ಟ್ ನಿಧಿ. ಲವ್ ಮಾಕ್ಟೇಲ್ 2 ಅಲ್ಲಿ ಕಳ್ಕೊಂಡಾಗ ಅವ್ರ ನೆನ್ಪು ಕಾಡದೇ ಇರುತ್ತಾ, ಅದು ಅಷ್ಟೊಂದು ಲವ್ ಮಾಡಿದ ಮೇಲೂ ಅಟ್ಯಾಚ್ಮೆಂಟ್ ಇದ್ಮೇಲೂ ಡೆಫಿನೆಟ್ಲಿ ಇರೋಕ್ಕಾಗಲ್ಲ. ಆದಿಗೂ ಹಾಗೆ ಆಯಿತು. ನಿಧಿ ಇಲ್ಲದೆ ಹೇಗಪ್ಪ ಬದುಕೋದು ಅಂತ ಅಂದ್ಕೊಂಡು ನಿಧಿ ಇದ್ದಾಳೆ ಅಂತ ಬದುಕೋಕೆ ಶುರು ಮಾಡ್ದ. ಬಟ್ ಅದು ಹೀಗೆ ಆದರೆ ಸರಿ ಹೋಗಲ್ಲ ಅಂತ ನಿಧಿನೂ ಬಿಟ್ಟೋದ್ಲು ಅನ್ನೋ ಥರ ಊಹೆ ಮಾಡ್ಕೊಂಡ. ಫೈನಲಿ ಒಂದು ಹೆಣ್ಮಗುನ ಅಡಾಪ್ಟ್ ಮಾಡ್ಕೊಂಡ. ನಂಗೆ ಪರ್ಸ್ನಲಿ ಲವ್ ಮಾಕ್ಟೇಲ್ 3 ಟ್ರೈಲರ್ ರಿಲೀಸ್ ಮಾಡಿದಾಗ ಇನ್ನೂ ಎಷ್ಟು ಪಾರ್ಟ್ ಮಾಡ್ತಾರಪ್ಪ, ಸೇಮ್ ಸ್ಟೋರಿನ ಇನ್ನೂ ಎಷ್ಟಪ್ಪ ಕೂಳ್ತಾರೆ ಅಂತ ಅನಿಸ್ತಿತ್ತು. ಬಟ್ ನಾಟ್ ಎ ಸೇಮ್ ಸ್ಟೋರಿ. ಈ ಸಲ ಕಥೆನ ತುಂಬ ಡಿಫ್ರೆಂಟಾಗಿ ಬರ್ತಿದ್ದಾರೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಹೆಣ್ಮಕ್ಳು ತಂದೆಗಂತೂ ತುಂಬ ಕನೆಕ್ಟ್ ಆಗುತ್ತೆ. ಆ ಹೆಣ್ಮಗುನ ಹೇಗೆ ಬೆಳೆಸ್ತಾರೆ, ಇವರಿನ್ನೂ ನಿಧಿ ನೆನಪಲ್ಲೇ ಇದ್ದಾರಾ ಇಲ್ಲ ನಾರ್ಮಲ್ ಆಗಿದ್ದಾರಾ, ಮಗು ಜೊತೆಗೆ ಇವ್ರ ಬಾಂಡಿಂಗ್ ಹೇಗಿದೆ, ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಮೂವಿ ಕತೆ ನಾನೇ ಎಲ್ಲ ಹೇಳಿಬಿಟ್ರೆ ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ. ಮೂವಿ ಫಸ್ಟಿಂದ ಲಾಸ್ಟ್ವರೆಗೂ ಸ್ವಲ್ಪನೂ ಬೋರ್ ಆಗಲಿಲ್ಲ. ಇಷ್ಟು ಬೇಗ ಫಸ್ಟ್ ಆಫ್ ಆಗೋಯ್ತಾ ಅಂತ ಅನ್ನಿಸ್ತು. ಫಸ್ಟ್ ಆಫಲ್ಲೇ ಒಳ್ಳೆ ಟ್ವಿಸ್ಟ್ ಕೊಟ್ಟರು. ನಂಗೆ ಈ ಮೂವಿಲಿ ಜಗ್ಗು ಮಮ್ಮಿ ಅನ್ನೋ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ನನಗೂ ಜಗ್ಗು ಮಮ್ಮಿ ಬೇಕು ಅನ್ನಿಸ್ತು. ಈ ಮೂವಿಲೆಲ್ಲ ಬರೋ ಒಂದು ಡೈಲಾಗಲ್ಲಿ ನಂಗೆ ಈ ಡೈಲಾಗ್ ತುಂಬ ಇಷ್ಟ ಆಯಿತು. ನಾನು ಮಗುನ ಚೂಸ್ ಮಾಡಿಲ್ಲ, ಮಗುನೇ ನನ್ನ ಚೂಸ್ ಮಾಡ್ತು. ಈ ಒಂದು ಲೈನ್ ಮೂವಿನ ಹೈಲೈಟ್ ಮಾಡಿಬಿಡ್ತು. ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ. ಐ ರೇಟ್ ಇಟ್ 10/10. ಐ ಲವ್ಡ್ ಇಟ್. ಲವ್ ಮಾಕ್ಟೇಲ್ 3 ಇಸ್ ದ ಬೆಸ್ಟ್ ಒನ್.